ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ಬಡ್ಡಿ ಇಟ್ಬಿಟ್ಟು ಮಾತಾಡು, ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾತಾಡಿವಂತೆ. ಯಾರ ಹತ್ರ ಮಾತಾಡ್ತಾ ಇದ್ದೀಯಾ? ಇಕ್ಕ ಫೋನು ಸಾಕು. ಯಾರೇ ನೀವು? ಸಮರ್ಥ್ಗೆ ನೀವು ಕೊಟ್ಟಿರೋ ದುಡ್ಡು ಎಷ್ಟು? ಓ, ಅವನ ಕಡೆಯವರಾ? ಏನು ಬಡ್ಡಿ ಕಡಿಮೆ ಮಾಡಿ ಅಂತ ಕೇಳ್ಕೊಳಕ್ ಬಂದಿದ್ರೋ ಅಥವಾ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಬೇಡ್ಕೊಳಕ್ ಬಂದಿದ್ದೀರಾ? ಸಮರ್ಥ್ಗೆ ನೀವು ಕೊಟ್ಟಿರೋ ದುಡ್ಡು ಎಷ್ಟು? 1,00,000. ಅದಕ್ಕೆ 8% ಬಡ್ಡಿ. ಅಷ್ಟೊಂದು ಬಡ್ಡಿ ತಗೊಳ್ಳೋದು ತಪ್ಪಲ್ವಾ? ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದೀರಲ್ಲ, ನಿಮ್ದೇನು ಫೈನಾನ್ಸ್ ಇದೆಯಾ? ರಿಜಿಸ್ಟರ್ ಆಗಿದೆಯಾ? ಅದನ್ನ ಕೇಳಕ್ ನೀನ್ ಯಾರೋ? ನಡೆಯೋ ದಾಚಿಗೆ. ಹಲೋ ಇನ್ಸ್ಪೆಕ್ಟರ್. ನಾನು ಅದೇ ಜಾಗದಲ್ಲಿದ್ದೀನಿ. ಅವರು ನನ್ನ ಎದುರಿಗೆ ಕೂತಿದ್ದಾರೆ. ಒಂದು ನಿಮಿಷ, ಸ್ಪೀಕರ್ ಆನ್ ಮಾಡ್ತೀನಿ. ಓ, ಸತ್ಯ ಇನ್ಸ್ಪೆಕ್ಟ್ರು, ನಮಸ್ಕಾರ. ಏನಲ್ಲ ಗಲಾಟೆ? 8% ಬಡ್ಡಿ ತಗೋತಿದೀಯಂತೆ. ಅದು ಅಲ್ಲದೆ ಮನೆ ಹತ್ರ ಬೇರೆ ಹೋಗಿ ಗಲಾಟೆ ಮಾಡ್ತೀಯಾ? ಒದ್ದು ಒಳಗಾಗ್ಬಿಡ್ತೀನಿ ನಿಮ್ಮನ್ನೆಲ್ಲ. ಈಗಲೇ ಬಂದು ನಿಮ್ಮ ಆಫೀಸ್ ಸೀಸ್ ಮಾಡ್ಬಿಡ್ತೀನಿ. ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಇಲ್ಲ ಸರ್, ನಿಮ್ಮ ಕಡೆಯವರು ಅಂತ ಗೊತ್ತಾಗ್ಲಿಲ್ಲ. ಸಾರಿ ಸರ್, ಕೋಪ ಮಾಡ್ಕೊಂಬಿಡಿ ಸರ್. ಇದನ್ನೆಲ್ಲ ನಾನೇ ಮ್ಯಾರೇಜ್ ಮಾಡ್ತೀನಿ ಸರ್. ಸರಿ ಇನ್ಸ್ಪೆಕ್ಟರ್, ಇಲ್ಲ ಏನೂ ತೊಂದರೆ ಇಲ್ಲ, ನಾವು ಮಾತಾಡ್ಕೋತೀವಿ. ಥ್ಯಾಂಕ್ ಯು. ಸಾರಿ ಸರ್, ತಾವು ಇನ್ಸ್ಪೆಕ್ಟರ್ ಕಡೆಯವರು ಅಂತ ಗೊತ್ತಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಇದ್ರೆ ಕಮಿಷನರ್ ಕಡೆಯಿಂದ ಫೋನ್ ಬರುತ್ತೆ. ಮಾತಾಡ್ತೀರಾ? ಅಯ್ಯೋ ಇಲ್ಲ ಸರ್, ಹೇಳಿ ಸರ್, ಏನು ವಿಷಯ? ಇದು ಸಮರ್ಥ್ಗೆ ನೀವು ಕೊಟ್ಟಿದ್ದ ದುಡ್ಡು 1,00,000 ಇದೆ. ಇದು ನೀವು ಅವನ ಹತ್ರ ಬಡ್ಡಿ ಅಂತ ತಗೊಂಡಿದ್ದ ದುಡ್ಡು. ಇದನ್ನ ನೀವಾಗೆ ಅವನಿಗೆ ವಾಪಸ್ ಕೊಡಬೇಕು. ಕೊಡ್ತೀನಿ ಸರ್, ಅದಕ್ಕೇನಂತೆ. ಇನ್ಯಾವತ್ತೂ ಅವ್ರನ್ನ ಬಡ್ಡಿ ಕೇಳಲ್ಲ. ಅವ್ರಿಗೆ ದುಡ್ಡೇ ಕೊಟ್ಟಿಲ್ಲ ಅನ್ಕೊಂಡ್ಬಿಡ್ತೀನಿ. ನೀವ್ಯಾಕೆ ಸಾಕು ಕೊಡ್ತೀರಾ ಇದನ್ನೆಲ್ಲ? ಬೇಡ ಬಿಡಿ. ಸುಮ್ಮನೆ ತಗೊಳ್ರಿ. ಸಾಲ ಕೊಡೋ ತಪ್ಪಲ್ಲ, ಆದರೆ ನಿಯತ್ತಿಂದ ಬಡ್ಡಿ ತಗೊಳ್ಳಿ. ಇದೇ ಕೊನೆ. ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ಸಮರ್ಥ ಹತ್ರ ದುಡ್ಡು ತಗೊಳ್ಬಾರ್ದು. ನಿಮ್ಮ ನೆರಳು ಕೂಡ ಆ ಮನೆ ಹತ್ರ ಸುಳಿಬಾರ್ದು. ಆಯ್ತು ಸರ್. ಆಮೇಲೆ ನಾನಿಲ್ಲಿಗೆ ಬಂದಿದ್ದು, ನಿಮಗೆ ದುಡ್ಡು ಕೊಟ್ಟಿದ್ದು ಅವನು ಗೊತ್ತಾಗಬಾರ್ದು. ಇಲ್ಲ ಸರ್, ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ ಸರ್. ಸಮರ್ಥ ಏನಾಯ್ತು? ಏನಾಯ್ತು ಅಂದ್ರೆ ಅದು ನೀವು ಹೇಳಬೇಕು. ಅಮ್ಮ ಯಾಕೆ ಬಿದ್ರು? ಅವರಾಗೆ ಬಿದ್ರು ಅಥವಾ? ಏನು ಮಾತಾಡ್ತಿದ್ಯಾ ಸಮರ್ಥ? ನೀವೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಅವ್ರಿಗೆ ಈ ಥರ ಆಗ್ತಿರೋದು ಮೊದಲೇನಲ್ಲ. ಮುಂದೊಂದ್ಸರಿ ದೇವ್ರ ಮಧ್ಯೆ ತಲೆ ಸುತ್ತ ಬಿದ್ರು, ಈಗ ಮೆಟ್ಲು ಜಾರ್ ಬಿದ್ದಿದ್ದಾರೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಎಲ್ಲದಕ್ಕೂ ನೀವೇ ಕಾಣತಾನೆ. ಹೌದು, ತಪ್ಪು ನನ್ನಿಂದಾನೇ ಆಗಿದೆ ಸಮರ್ಥ. ಆದರೆ ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ತಪ್ಪೆ. ನೀವೆಲ್ಲ ಯಾವ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಿದ್ರ ಅಂತ ನಾನು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮಗೆ ನೋಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಹೇಳಿ, ನಾನು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಅವ್ರನ್ನ ಅಂಗೈಲಿಟ್ಟು ಜೋಪಾನ ಮಾಡ್ತೀನಿ. ಕಣ್ಣಿನ ರೆಪ್ಪೆ ಹಾಗೆ ಕಾಳಜಿಯಿಂದ ನೋಡ್ಕೊತೀನಿ. ಸಮರ್ಥ, ನಾವು ಅವ್ರನ್ನ ಕಾಳಜಿಯಿಂದ ನೋಡ್ಕೋತಾ ಇದ್ದೀವಿ. ಅಕಸ್ಮಾತ್ ಹೀಗಾಗಿದ್ದಕ್ಕೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಏನ? ನೀವು ಕಾಳಜಿಯಿಂದ ನೋಡ್ಕೊಳ್ಳೋದ? ನಿಮ್ಮ ಹತ್ರ ದುಡ್ಡಿದೆ ಅಷ್ಟೇ. ಆ ದುಡ್ಡಿಂದ ಪ್ರೀತಿನಾಗ್ಲಿ ಕಾಳಜಿನಾಗ್ಲಿ ಕೊಂಡ್ಕೊಳಕ್ಕಾಗಲ್ಲ. ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಲ್ದಿರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ಮೊದಲು ಅವ್ರನ್ನ ನಮ್ಮ ಮನೆ ಕಳಿಸ್ಬಿಡಿ. ಅದು ಹಾಗಲ್ಲ ಸಮರ್ಥ, ಇದು ಯಾವುದು ನಮ್ಮ ಗಮನಕ್ಕೆ ಬರದೆ ನಡೆದು ಹೋಗಿದೆ. ಈ ಮುಂದೆ ಅವ್ರ ವಿಷಯದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರ್ತೀವಿ. ನಿನಗೂ ಇದರಿಂದ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಏನಾದರೆ ಬರೀ ಬಾಯಿ ಮತ್ತು ಕಮ್ಮ ಅಂದರೆ ಸಾಕಾಗಲ್ಲ. ಅವ್ರಿಗೆ ಸ್ವಲ್ಪ ನೋವಾಗ್ತಾರೋ ಹಾಗೆ ನೋಡ್ಕೊಳ್ಳೋ ಅರ್ಹತೆ ನಿಮ್ಗಿಲ್ಲ. ಏಯ್, ಯಾರ ಬಗ್ಗೆ ಏನು ಮಾತಾಡ್ತಾ ಇದೆಯಾ? ನಿನಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದು ನಮ್ಮ ಮನೆಗೆ ನುಗ್ಗಿ ಬಾಯಿಗೆ ಬಂದಾಗ ಮಾತಾಡೋಕ್ಕಲ್ಲ. ಇದು ನಮ್ಮನೇಲಿ ನಡೀತಾ ಇರೋ ವಿಷಯ, ನಮಗೆ ಸಂಬಂಧಪಟ್ಟಿರೋ ವಿಷಯ. ಅಷ್ಟಕ್ಕೂ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ,
ನಿನಗೂ ಅವ್ರಿಗೂ ಏನೋ ಸಂಬಂಧ? ಈ ಮನೆಯವ್ರ ಬಗ್ಗೆ ಮಾತಾಡೋ ರೈಟ್ಸೇ ನಿನಗಿಲ್ಲ. ಮೊದಲಿನಿಂದ ನಡಿ ಆಚೆಗೆ. ನೋಡಿ, ಮಾತಾಡಬೇಡ. ನೀನು ಏನೇ ಮಾತಾಡದಿದ್ರು ಈ ಮನೆಯಿಂದ ಆಚೆ ಮಾತಾಡಬೇಕು. ಮೊದಲು ನಡಿ. ಅಭಿ ಪ್ಲೀಸ್. ಏಯ್, ಹೇಳ್ತಿರೋದು ಕೇಳಿಸ್ತಿಲ್ವೇನೋ? ನಡಿ ಆಚೆ. ಈಗಿಂದೀಗ್ಲೇ ಇಲ್ಲಿಂದ ಆಚೆ ಹೋಗು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ನಿನಗೆ ಕೇಳಿಸ್ತಾ ಇಲ್ವಾ? ನಿಮ್ಮ ಮಾತು ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ, ಆದರೆ ಮಾತಾಡಕ್ಕೆ ಬಂದಿರೋದು ನಿಮ್ಮ ಹತ್ರ ಅಲ್ಲ, ಇವ್ರ ಹತ್ರ. ಅವನು ನಮ್ಮ ಅಣ್ಣ. ನೀನು ನನ್ನ ಹತ್ರ ಮಾತಾಡಿದ್ರು ಅಷ್ಟೇ, ನಮ್ಮ ಮನೆಯವ್ರು ಯಾರ ಹತ್ರ ಮಾತಾಡಿದ್ರು ಅಷ್ಟೇ. ನನಗಿಷ್ಟ ಆಗಲ್ಲ. ಓಹೋ, ಇದ್ದಕ್ಕಿದ್ದಾಗೆ ಅಣ್ಣ ಅನ್ನೋ ಸಂಬಂಧ, ಮನೆಯವರು ಅನ್ನೋ ಸಂಬಂಧ ಎಲ್ಲ ನೆನಪಾಗ್ತಾ ಇದೆ. ಇವ್ರು ಯಾರು ಮನೆಯವರೇ ಎಲ್ಲ, ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತಂದವರು ಈಗ ಮನೆಯವ್ರ ಪರವಾಗಿ ಮಾತಾಡಕ್ಕೆ ಬಂದಿದ್ದೀರಾ? ಅದು ನಮ್ಮ ಮನೆಯವ್ರ ವಿಷಯ. ನಾವು ಮನೆಯವರು 1000 ಸಲ ಕಿತ್ತಾಡ್ತೀವಿ, 1000 ಸಲ ಒಂದಾಗ್ತೀವಿ. ಅದನ್ನೆಲ್ಲ ಕೇಳಕ್ಕೆ ನೀನು ಯಾವನೋ? ನನ್ನ ಎದುರುಗಡೆ ನಿಂತ್ಕೊಂಡು ನಮ್ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನಾನು ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಮನೇಲಿರೋ ನಮ್ಮ ಮಾತಾಡು. ಯಾಕೆ? ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ನಿನಗೇ ಗೊತ್ತಾಯ್ತಾ? ನಿನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಏನಾದರೂ ಒಂದು ನೆಪ ಇಟ್ಕೊಂಡು ಈ ಮನೆಗೆ ಹತ್ರ ಆಗಕ್ಕೆ ಬರ್ತೀಯ ಅಲ್ವಾ? ಏಕೆ? ಇನ್ನೂ ಈ ಮನೇಲಿ ಆಸ್ತಿ ಹೊಡಿಬೇಕು ಅನ್ನೋ ಪ್ಲಾನು ನಿನ್ನ ತಲೆಲಿದ್ಯಾ? ಆಸ್ತಿ ಬಗ್ಗೆ ಯೋಚನೆ ಮಾಡಿ ಮನೆ ಹೊಡೆಯೋ ಪ್ಲಾನ್ ಮಾಡಿದ್ದು ನೀವು. ಜೀವನದಲ್ಲಿ ಬೆಲೆನೇ ಕಟ್ಟಕ್ಕಾಗ್ದಾರ ಆಸ್ತಿನ ನಿಮ್ಗೋಸ್ಕರ ಬಿಟ್ಕೊಟ್ಟಿದ್ದೀನಿ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೀನು ಬಿಟ್ಕೊಟ್ಟಿರೋ ಆಸ್ತಿ ಯಾವನ್ಗೂ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂತಂದ್ಮೇಲೆ ನನ್ನ ಜೊತೆ ಕಳ್ಸ್ಕೊಡಿ ಅಂತಾನೆ ಕೇಳ್ತಾ ಇರೋದು. ಸಮರ್ಥ್, ಅಭಿ ನೀವಿಬ್ರು ಪ್ಲೀಸ್ ಸುಮ್ಮನಿರಿ. ನಿಮ್ಮಂಥವ್ರ ಮನೆಗೆ ಸೊಸೆಯಾಗಿ ಬಂದು ತಪ್ಪು ಮಾಡಿಬಿಟ್ರು. ಆ ತಪ್ಪಿಗೆ ಇವಾಗ ಪ್ರಾಣನ ಪಣಕ್ಕಿಟ್ಟು ಒದ್ದಾಡ್ತಾ ಇದ್ದಾರೆ. ಇನ್ನೂ ಇಲ್ಲೇ ಇದ್ರೆ ಪ್ರಾಣ ತೆಗಿಯೋಕ್ಕೂ ಹೆಸಲ್ಲ ನೀವೆಲ್ಲ. ಶಟಪ್ ಸಮರ್ಥ್. ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಬರಬಾರ್ದು. ಏಯ್, ಹೇಳಿದ್ ಕೇಳಿಸ್ತಿಲ್ವಾ? ನೀನು ಯಾರ ಹತ್ರ ಮಾತಾಡ್ತಾ ಇದೆಯೋ ಅವರೇ ಆಚೆ ಹೋಗು ಅಂತಿದ್ದಾರೆ. ಇಷ್ಟಾದ್ಮೇಲೂ ಹೋಗ್ಲಿಲ್ಲ ಅಂದ್ರೆ ಹೋಗ್ತೀನಿ. ದುಡ್ಡಿರೋರಿಗೆಲ್ಲ ದೊಡ್ಡ ಮನ್ಸಿರಲ್ಲ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ರಿ ಸರ್. ನನ್ನ ತಾಯಿನ ನನ್ನಿಂದನೇ ಕಿತ್ಕೊಂಡು ಈಗ ನನಗೆ ಶಟಪ್ ಅಂತ ಹೇಳ್ತಿದ್ದೀರಲ್ಲ, ಆಯ್ತು ಹೋಗ್ತೀನಿ. ನೀನು ನಮ್ಮ ಅಣ್ಣ ಅಂತೆ ನಾನು ಬಯಸ್ಕೊಂಡು ಮಾತಾಡಿದ್ದಲ್ಲ. ನಮ್ಮನೇಲಿ ಕೆಲಸ ಮಾಡೋರು ನಮ್ಮನೆ ವಿರುದ್ಧ ನಿಂತು ನಮ್ಮನೆ ವಿರುದ್ಧನೇ ಮಾತಾಡೋಷ್ಟು ಸಲಿಗೆ ಕೊಡಬಾರ್ದು ಅಂತ ಅವನಿಗೆ ಬೈದಿದ್ದು. ಪೂರ್ಣಿ, ನೀನು ಯಾಕೆ ಇದೆಲ್ಲ ಮಾಡ್ತಾ ಇದೀಯಾ? ನಾನು ಆರಾಮಾಗೇ ಇದ್ದೀನಿ. ಪರವಾಗಿಲ್ಲ ಅಮ್ಮ, ಈ ನೆಪದಲ್ಲಾದರೂ ನೀವು 1-2 ದಿನ ರೆಸ್ಟ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.